ಇನ್ನು ಭೀಮಾ ನದಿಯ ಪ್ರವಾಹಕ್ಕೆ ಯಾದಗಿರಿಯ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಲಕ್ಷಾಂತರ ಹೆಕ್ಟೇರ್ ಪ್ರದೇಶದ ಬೆಳೆ ಸಂಪೂರ್ಣವಾಗಿ ನಾಶ ಆಗಿ ಹೋಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವೈಮಾನಿಕ ಸಮೀಕ್ಷೆಯನ್ನ ನಡೆಸಿದ್ರು. ಇದಕ್ಕೆ ಅನ್ನದಾತರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವೈಮಾನಿಕ ಸಮೀಕ್ಷೆ ನಡೆಸಿದ್ರೆ ರೈತರ ಸ್ಥಿತಿ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿ ರೈತರು ಪ್ರಶ್ನಿಸ್ತಾ ಇದ್ದಾರೆ. ಹೆಲಿಕಾಪ್ಟರ್ನಲ್ಲಿ ಸಮೀಕ್ಷೆ ಮಾಡಿದ್ರೆ ಸತ್ಯಾಂಶ ಗೊತ್ತಾಗುತ್ತಾ? ನಮ್ಮ ಊರಿಗೆ ಬರಬೇಕು, ನಮ್ಮ ಬೆಳೆಯ ಪರಿಸ್ಥಿತಿಯನ್ನ ಕಣ್ಣಾರೆ ನೋಡಬೇಕು ಅಂತ ಹೇಳಿ ಈಗ ರೈತರು ಹೇಳ್ತಾ ಇದ್ದಾರೆ. ಪರಿಸ್ಥಿತಿಯನ್ನ ಕಣ್ಣಾರೆ ಕಂಡು ನಮ್ಮ ಸಮಸ್ಯೆಗೆ ಸ್ಪಂದಿಸಬೇಕಾಗಿತ್ತು. ಪ್ರವಾಹ ಬಂದರೂ ಕೂಡ ಕೃಷಿ ಕಂದಾಯ ಸಚಿವರು ಮಾಯ ಆಗಿದ್ದಾರೆ. ಹತ್ತಿ ಭತ್ತದ ಬೆಳೆ ನಾಶ ಆಗಿ ಹೋಗಿದೆ ಅಂತ ಹೇಳಿ ಶಂಕರಣ್ಣ ಅನ್ನುವಂತಹ ರೈತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನೀವು ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಈ ಬಾರಿ ಸುರಿದಿರುವಂತಹ ಭಾರಿ ಮಳೆಗೆ ಯಾವ ರೀತಿಯಾಗಿರುವಂತಹ ಹಾನಿ ಉಂಟಾಗಿದೆ ಅಂತ ಹೇಳಿ ನೇನು ಬೆಳೆ ಕೈಗೆ ಬರಬೇಕು ಅನ್ನುವಂತಹ ಸಂದರ್ಭದಲ್ಲಿ ಬಂದಂತಹ ಈ ಪ್ರವಾಹ ರೈತರ ಬದುಕನ್ನ ಈಗ ಸಂಕಷ್ಟಕ್ಕೆ ದೂಡಿದೆ. ಇನ್ನು ಮುಖ್ಯಮಂತ್ರಿಗಳು ನಿನ್ನೆ ವೈಮಾನಿಕ ಸಮೀಕ್ಷೆಯನ್ನು ನಡೆಸಿದ್ರು. ಈ ವೈಮಾನಿಕ ಸಮೀಕ್ಷೆಗೂ ಕೂಡ ರೈತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಹೆಲಿಕಾಪ್ಟರ್ನಲ್ಲಿ ಮೇಲಿನಿಂದ ನೋಡಿದ್ರೆ ಇಲ್ಲಿನ ನೈಜ ಪರಿಸ್ಥಿತಿ ಅವರಿಗೆ ಹೇಗೆ ಅರ್ಥ ಆಗುತ್ತೆ, ಬಂದು ನೋಡಬೇಕಾಗಿತ್ತು ಅಂತ ಹೇಳಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಭೀಮಾ ನದಿಯ ಪ್ರವಾಹ ತಗ್ಗಿದ್ದು, ಆದರೆ ಯಾದಗಿರಿ ಜಿಲ್ಲೆಯ ಅನ್ನದಾತರ ಬದುಕು ಮಾತ್ರ ಸಂಪೂರ್ಣವಾಗಿ ಈಗ ಬರ್ಬಾದಾಗಿರ್ತಕ್ಕಂಥದ್ದು. ಕೈಗೆ ಬಂದಿದ್ದಂತ ಬಂಗಾರದಂತ ಹತ್ತಿ ಬೆಳೆ ಈಗ ಸಂಪೂರ್ಣವಾಗಿ ಹಾನಿಗೆ ಒಳಗಾಗಿರ್ತಕ್ಕಂಥದ್ದು. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಕದ್ರಾಪುರ ಒಂದು ಗ್ರಾಮದ ರೈತರ ಒಂದು ಹತ್ತಿ ಬೆಳೆಯ ಜಮೀನು ತೋರಿಸ್ತಾ ಇರ್ತಕ್ಕಂಥದ್ದು. ಈ ಒಂದು ಹತ್ತಿ ಬೆಳೆಗೆ ಸಂಪೂರ್ಣವಾಗಿ ಏನು ಅತಿಯಾದ ಒಂದು ತೇವಾಂಶದಿಂದಾಗಿ ಸಂಪೂರ್ಣವಾಗಿ ಹಾನಿಯಾಗಿ ಕೈಗೆ ಬಂದಿತ್ತು. ಇನ್ನೇನು ಒಂದು 5-6 ದಿನಗಳಲ್ಲಿ ಈ ಒಂದು ಹತ್ತಿ ಬೆಳೆಯನ್ನು ರೈತರು ಏನು ಕಟಾವು ಮಾಡಿ ಈಗ ತಾವು ಲಾಭದ ನಿರೀಕ್ಷೆಯಲ್ಲಿದ್ದರು. ಅದೆಲ್ಲವೂ ಕೂಡ ಈಗ ಸಂಪೂರ್ಣವಾಗಿ ರೈತರ ಕನಸು ನುಚ್ಚುನೂರಾಗಿರ್ತಕ್ಕಂಥದ್ದು. ಬಂಗಾರ ಅಂತ ಬೆಳೆ ಕಳೆದುಕೊಂಡು ರೈತರು ಕೂಡ ಇಲ್ಲಿ ಕಂಗಲಾಗಿರ್ತಕ್ಕ ದೃಶ್ಯ ಕೂಡ ಗಮನಿಸ್ತಾ ಇದ್ರಿ. ಇಲ್ಲೊಬ್ಬ ರೈತ ಕೂಡ ಹಾನಿಗೆ ಒಳಗಾಗಿರ್ತಕ್ಕಂಥ ಹತ್ತಿಯ ಒಂದು ಬೆಳೆಯ ಪರಿಸ್ಥಿತಿ ತೋರಿಸ್ತಾ ಇದ್ದಾರೆ. ಸಂಪೂರ್ಣವಾಗಿ ಒಣಗಿ ಕೊಳೆತು ಆಗಿರ್ತಕ್ಕಂಥದ್ದು. ಇದು ಉಪಯೋಗಕ್ಕೆ ಬಾರದ ರೀತಿಯಲ್ಲಿ ಆಗಿರ್ತಕ್ಕಂಥದ್ದು. ಇದರ ಭಾಗವಾಗಿ ಸಿಎಂ ಸಿದ್ದರಾಮಯ್ಯನವರು ಕಲ್ಯಾಣ ಕರ್ನಾಟಕದ ಪ್ರಮುಖ ಜಿಲ್ಲೆಗಳ ಒಂದು ಪ್ರದೇಶಗಳನ್ನು ಕೂಡ ವೈಮಾನಿಕ ಸಮೀಕ್ಷೆಯನ್ನು ಮಾಡಿರ್ತಕ್ಕಂಥದ್ದು. ಇದ್ರ ಬಗ್ಗೆ ರೈತರು ಏನ್ ಹೇಳ್ತಾರೆ, ವೈಮಾನಿಕ ಸಮೀಕ್ಷೆ ಬಗ್ಗೆ ಯಾವ ರೀತಿ ಆಗಿರ್ತಕ್ಕಂಥ ಅವರು ತೃಪ್ತಿ ಇದನ್ನ ಅಥವಾ ಅದರಿಂದ ಯಾವ ರೀತಿಯಾಗಿ ಅಸಮಾಧಾನದಿಂದ ಮಾತಾಡ್ತಾ ಹೋದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಬೆಳೆ ಹಾನಿ ಪ್ರದೇಶ ಸೇರಿದಂತೆ ಅಂದ್ರೆ ನೆರೆ ಪೀಡಿತ ಪ್ರದೇಶಗಳ ಒಂದು ವೈಮಾನಿಕ ಸಮೀಕ್ಷೆಯನ್ನು ಮಾಡಿದ್ದಾರೆ. ಇದರಿಂದ ನಿಮಗೆ ಏನು ಪರಿಹಾರ ಸಿಗುತ್ತಾ, ಅದರಿಂದ ಅವರು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿದಂಗೆ ಆಗುತ್ತಾ, ಏನು ವೀಕ್ಷಣೆ ಮಾಡಿದಂಗೆ ಆಗುತ್ತಾ ಅಂತ. ಮೇಲ್ಗಡೆಯಿಂದ ನೋಡಿದ್ರೆ ಕೆಳಗಿಲ್ಲ ಹತ್ತಿ ಗಿಡ ಕಾಣೋದಿಲ್ಲ. ಮುಖ್ಯಮಂತ್ರಿಗಳೇ, ಕೃಷಿ ಸಚಿವರೇ, ಕೆಳಗಡೆ ಬಂದು ನೋಡ್ರಿ, ರೋಡಿನ ಮೇಲೆ ಬಂದು ನೋಡ್ರಿ ರೈತರ ಪರಿಸ್ಥಿತಿ ಏನಾಗ್ಯದ ಅಂತೇಳಿ. ನೀವು ಮೇಲೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.